ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶುಶೀಸ್ ಕಿಚನ್. ಇವತ್ತು ನನ್ನ ಕಿಚನಲ್ಲಿ ಚಿಕನ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಚಿಕನ್ ಸುಕ್ಕ ತುಂಬ ಚೆನ್ನಾಗಿರುತ್ತಪ್ಪ. ನೋಡಿ, ಇದಕ್ಕೆ ಏನೇನು ಬೇಕು ಅಂತ ತೆಗೆದಿಟ್ಕೊಂಡಿದ್ದೀನಿ. 2 ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ 2 ಟೊಮೆಟೊ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 4 ಹಸಿಮೆಣಸಿನಕಾಯಿನೂ ತೆಗೆದಿಟ್ಕೊಂಡಿದ್ದೀನಿ. ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜಾಸ್ತಿ ಬೇಡ. ರೆಡ್ ಚಿಲ್ಲಿ ಪೌಡರ್ ಮೀಡಿಯಮ್ ಸ್ಪೂನಲ್ಲಿ 1 ಸ್ಪೂನು, ಮತ್ತು ಧನಿಯಾ ಪೌಡರು 1 ಸ್ಪೂನು, ಮತ್ತು ಪೆಪ್ಪರ್ ಪೌಡ್ರು ಒಂದು 3/4 ಸ್ಪೂನಷ್ಟು ಪೆಪ್ಪರ್ ಪೌಡರ್ ಇಟ್ಕೊಂಡಿದ್ದೀನಿ. ಇಷ್ಟನ್ನು ಇಟ್ಕೊಂಡು ನಾವು ಚಿಕನ್ ಸುಕ್ಕ ಅಂದರೆ ಡ್ರೈ ಮಾಡೋಣ. ಇವಾಗ ನೋಡಿ, ಇದಕ್ಕೆ ಮಟನ್ ಮಸಾಲ ಒಂದು ಯೂಸ್ ಮಾಡ್ತಾ ಇದ್ದೀನಿ. ಆಚಿದು ನಿಮಗೆ ಯಾವ ಬ್ರ್ಯಾಂಡ್ ಇಷ್ಟನೋ ಅದು ತಗೊಳ್ಳಿ. ಈ ಮಟನ್ ಮಸಾಲ ಸೇರಿಸಿದಾಗ ತುಂಬ ಚೆನ್ನಾಗಿ ಬರುತ್ತೆ ಸುಕ್ಕ. ನನಗೆ ಈ ಬ್ರ್ಯಾಂಡ್ ಚೆನ್ನಾಗಿತ್ತು, ಅದಕ್ಕೆ ತೊಗೊಂಡಿದ್ದೀನಿ. ಮತ್ತು ಓಲ್ ಗರಂ ಮಸಾಲ ತೆಗೆದಿಟ್ಕೊಂಡಿದ್ದೀನಿ. ಬಿರಿಯಾನಿ ಲೀಫು, ಸೋಂಪು, ಮತ್ತು ಚಕ್ಕೆ ಲವಂಗ, ಏಲಕ್ಕಿ, ಸ್ವಲ್ಪ ಕಲ್ಪಾಸಿ ಅಂದರೆ ಕಲ್ಲು, ಅದನ್ನು ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಓಲ್ ಗರಂ ಮಸಾಲೆ ಎಲ್ಲ ಸೇರಿಸ್ಕೊತಾ ಇದ್ದೀನಿ. ಆಯಿಲಲ್ಲಿ ಏಲಕ್ಕಿ, ಇದಕ್ಕೆ ಮೇನು ಒಂದು 2-3 ಏಲಕ್ಕಿ ಸೇರಿಸ್ಕೊಳ್ಳಿ. ಮತ್ತು ಗ್ರೀನ್ ಚಿಲ್ಲೀಸ್ನ ಹಾಗೆ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ನೀವು ಕಟ್ ಮಾಡ್ದಿರ ಹಾಗೆ ಸೇರಿಸಿದ್ರೆ ಅದು ಸಿಡಿಯುತ್ತೆ. ಅದರಿಂದ ಈ ಥರ ಸ್ಲಿಟ್ ಮಾಡಿ ಮುರಿದ್ಬಿಟ್ಟು ಸೇರಿಸ್ಕೊಂಡ್ರೆ ನಿಮಗೆ ಸಿಡಿಯೋದಿಲ್ಲ. ಈ ಥರ ಫ್ರೈ ಮಾಡ್ಕೋಬೇಕು. ರಾ ಸ್ಮೆಲ್ ಬರಬಾರ್ದು. ಈ ಥರ ಫ್ರೈ ಮಾಡಿಕೊಂಡ್ರೆ ಒಂಥರ ಅರೋಮ ಬರುತ್ತೆ. ಆಮೇಲೆ ನಾವು ಕಟ್ ಮಾಡ್ಕೊಂಡಿದ್ದೀವಲ್ವ 2 ಈರುಳ್ಳಿ, ಅದನ್ನು ಸೇರಿಸ್ಕೊಳ್ಳೋಣ. ನೋಡಿ, ಫ್ರೈ ಆಗ್ತಾ ಇದೆ ಮಸಾಲ ಐಟಮ್ಗಳು. ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಇವಾಗ ಇದರಲ್ಲಿ ಸೇರಿಸ್ಕೋಬೇಕು. ಅದಕ್ಕೆ ಮುಂಚೆ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸೇರಿಸ್ಕೊತಾ ಇದ್ದೀನಿ. 1.5 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಕೈ ಬಿಡದಿರ ನಾವು ಸೌಟಲ್ಲಿ ಅದನ್ನು ಮಿಕ್ಸ್ ಮಾಡಬೇಕು, ಇಲ್ಲ ಅಂದರೆ ತಳ ಹಿಡಿದ್ಬಿಡುತ್ತೆ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದರದ್ದು ಸ್ವಲ್ಪ ರಾ ಸ್ಮೆಲ್ ಹೋಗಲಿ. ಇದು ಮನೆಯಲ್ಲೇ ಮಾಡಿರೋ ಜಿಂಜರ್ ಗಾರ್ಲಿಕ್ ಪೇಸ್ಟು ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲೇ ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಅಂಗಡಿನಲ್ಲಿ ತೊಗೊಂಡಾಗ ಅದರಲ್ಲಿ ವಿನೆಗರ್ ಸೇರಿಸಿರ್ತಾರೆ ಮತ್ತು ಪ್ರಿಸರ್ವೇಟಿವ್ ಸೇರಿಸಿರ್ತಾರೆ. ಅದರಿಂದ ಅದು ಸ್ವಲ್ಪ ಒಂಥರ ಸ್ಮೆಲ್ ಇರುತ್ತೆ. ನೋಡಿ, ಆನಿಯನ್ ಸೇರಿಸ್ಕೊತಾ ಇದ್ದೀನಿ. 2 ಆನಿಯನ್ನು ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈ ಥರ ಮಿಕ್ಸ್ ಕೊಡೋಣ. ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಮಿಕ್ಸ್ ಕೊಟ್ಟು ಸ್ವಲ್ಪ ಕಲರ್ ಟರ್ನ್ ಆಗೋ ತನಕ ವೆಯ್ಟ್ ಮಾಡಬೇಕು. ಸ್ವಲ್ಪ ಅರಿಶಿನ ಪುಡಿನೂ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ಅರ್ಧ kg ಚಿಕನ್ ಇಟ್ಕೊಂಡಿದ್ದೀನಿ, ಅದನ್ನು ಇವಾಗ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ, ಆಯಿಲೇ ಕಾಣ್ತಾ ಇಲ್ಲ ನಿಮಗೆ, ಅಷ್ಟು ಆಯಿಲ್ ಹಾಕಿದ್ದು ಅಲ್ವಾ. ನೋಡಿ, ಇವಾಗ ಇದಕ್ಕೆ ನಾನು 2 ಟೊಮೊಟೊ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಕ್ರಷ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ನಾನು ಕಟ್ ಮಾಡಿದ್ರೆ ಹಾಗೆ ಸೇರಿಸಿದ್ರೆ ಅದ್ರ ಸಿಪ್ಪೆ ಎಲ್ಲ ಇರುತ್ತೆ ಲೆಂತಿಯಾಗಿ. ಅದರಿಂದ ನಾನು ಈ ಥರ ಕ್ರಷ್ ಮಾಡಿ ಸೇರಿಸ್ಕೊಳ್ಳೋದು. ಗಸಿ ಚೆನ್ನಾಗಿ ಬರುತ್ತೆ ನಿಮಗೆ. ಅನ್ನಕ್ಕೆ ಏನಾದರೂ ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕು ಅಂದರೆ ನೋಡಿ, ಈ ಥರ ಅದೇ ನೀರು, ಜಾಸ್ತಿ ಏನು ನಾನು ಇವಾಗ ನೀರು ಹಾಕಿಲ್ಲ. ಕೊತ್ತಂಬರಿ ಸೊಪ್ಪನ್ನು ಪುದೀನೂ ಹಾಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ಅದನ್ನು ಸೇರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಈ ಥರ ನೀವು ಚಿಕನ್ ಒಂದ್ಸಾರಿ ಮಾಡಿ ನೋಡಿ. ನೋಡಿ, ಈ ಥರ ಪುದೀನ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ಚಿಕನ್ ಎಲ್ಲ ಬೇಗ ಬೆಂದೋಗುತ್ತಲ್ವ. ನೋಡಿ, ಈ ಥರ ಮಿಕ್ಸ್ ಮಾಡಿ ಬಿಡೋಣ. ಇವಾಗ ಪೌಡರ್ಗಳು ಸೇರಿಸ್ಕೊಳ್ಳೋಣ. ರೆಡ್ ಚಿಲ್ಲಿ ಪೌಡರು ಸೇರಿಸ್ಕೊತಾ ಇದ್ದೀನಿ. ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ನಾನು ಮೀಡಿಯಮ್ ಸೈಜ್ ಸ್ಪೂನಲ್ಲಿ ಇಟ್ಕೊಂಡಿದ್ದೆ, ಸೇರಿಸಿದ್ದೀನಿ. ಮತ್ತು ಧನಿಯಾ ಪೌಡರನ್ನು 1 ಸ್ಪೂನು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಅದೇ ನೀರಲ್ಲಿ ಅದು ಚಿಕನ್ ಎಲ್ಲ ಬೆಂದ್ಬಿಡುತ್ತೆ. ಜಾಸ್ತಿ ನೀರು ಹಾಕೋ ಅವಶ್ಯಕತೆನೇ ಇಲ್ಲ. ಟೊಮೆಟೊ ನೀರಿದೆ, ಈರುಳ್ಳಿದು ನೀರಿದೆ ಅಲ್ವಾ. ನೋಡಿ, ಇವಾಗ ಆಚಿದು ಮಟನ್ ಮಸಾಲಾನು ಇಟ್ಕೊಂಡಿದ್ದೀನಿ. ಅದನ್ನು 1 ಸ್ಪೂನು 1.5 ಸ್ಪೂನಷ್ಟು ಸೇರಿಸ್ಕೋಬೋದು. ತುಂಬ ಚೆನ್ನಾಗಿದೆ ಈ ಮಸಾಲ ಮಾತ್ರ. ನಿಮಗೆ ಯಾವ ಬ್ರ್ಯಾಂಡ್ ಸಿಗುತ್ತೋ ಅದು ಸೇರಿಸ್ಕೊಳ್ಳಿ. ಈ ಪೌಡರೇನೆ ಇದಕ್ಕೆ ಟೇಸ್ಟ್ ಕೊಡೋದು. ನೋಡಿ, ಇದು ಮಟನ್ ಮಸಾಲ ಬರುತ್ತೆ, ಚಿಕನ್ ಮಸಾಲ ಬರುತ್ತೆ, ಇದು ಮಟನ್ ಮಸಾಲ ಇದು. ನೋಡಿ, ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬೇಯೋದಕ್ಕೆ ಬಿಡಬೇಕು. ನೋಡಿ, ಈ ಥರ ಚಿಕನ್ ಫ್ರೈ ಆಗ್ತಾ ಇದೆ ಮಸಾಲ ಜೊತೆಯಲ್ಲಿ. ಆನಿಯನ್, ಟೊಮೆಟೊ ಮತ್ತು ರೆಡ್ ಚಿಲ್ಲಿ ಪೌಡರ್ ಜೊತೆನೆಲ್ಲ ಫ್ರೈ ಆಗ್ತಾ ಇದೆ. ಇವಾಗ ಸ್ವಲ್ಪ ಸಾಲ್ಟ್ ಸೇರಿಸ್ಕೊತಾ ಇದ್ದೀನಿ. ಇದು ಡ್ರೈ ಇರೋದ್ರಿಂದ ನೀವು ಸಾಲ್ಟ್ ನೋಡಿ ಸೇರಿಸ್ಕೊಳ್ಳಿ, ಜಾಸ್ತಿ ಸೇರ್ಸೋಕೆ ಹೋಗಬೇಡಿ. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಎಲ್ಲೂ ಟೊಮೆಟೊ ಕಾಣ್ತಾ ಇಲ್ಲ. ಪುದೀನ ಕೊತ್ತಂಬರಿ ಸೊಪ್ಪು ಯೂಸ್ ಮಾಡಿದ್ದೀವಲ್ವ, ಅದು ಕೂಡ ಕಾಣ್ತಾ ಇಲ್ಲ.
ನಾನು ಖಾರ ಸ್ವಲ್ಪ ಇದು ಮಾಡಿದೆ, ಚೂರು ಮಿಗಿಸ್ಕೊಂಡಿದ್ದೆ, ಅದನ್ನು ಸೇರಿಸ್ಬಿಟ್ಟೆ. ಸ್ವಲ್ಪ ಖಾರವಾಗಿರಲಿ ಚೆನ್ನಾಗಿರುತ್ತೆ ಅಂತ ಅದನ್ನು ಸೇರಿಸ್ಬಿಟ್ಟು ಇವಾಗ ಮಿಕ್ಸ್ ಮಾಡ್ತೀನಿ. ನೋಡಿ ಮಿಕ್ಸ್ ಮಾಡೋಣ. ಇದು 1/2 kg ಚಿಕನ್ಗಷ್ಟೇನಪ್ಪ ನಾನು ಮಾಡ್ತಾ ಇರೋದು. ಯಾರು ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡಿಪ್ಪ, ಸಪೋರ್ಟ್ ಮಾಡಿ. ಇವಾಗ ನಾನು ಜಾರಲ್ಲಿ ಒಂಚೂರು ನೀರು ಹಾಕ್ಬಿಟ್ಟು ಆ ಪುದೀನ ರುಬ್ಬಿದೆ ಅಲ್ವಾ, ಕೊತ್ತಂಬರಿ ಸೊಪ್ಪನ್ನ, ಅದರಿಂದ ನೀರು ಸ್ವಲ್ಪ ಒಂದು ಚಿಕ್ಕ ಗ್ಲಾಸ್, 1/4 ಗ್ಲಾಸ್ ಅಂದ್ಕೊಳ್ಳಿ, ಅದನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಬೋನ್ ಎಲ್ಲ ಇರ್ತಲ್ಲ, ಸ್ವಲ್ಪ ಬೇಯಬೇಕಲ್ವ, ಅಷ್ಟೇ, ಜಾಸ್ತಿ ಇಲ್ಲ ನೋಡಿ, ಇಷ್ಟು ಅಷ್ಟೇ. ಇವಾಗ ಲಿಡ್ ಕ್ಲೋಸ್ ಮಾಡಿ ನಾವು ಬೇಯಿಸ್ಕೊಳ್ಳೋಣ. ನೋಡಿ ಬೇಯಿಸಿ ಓಪನ್ ಮಾಡಿದ್ದಾಯಿತು. ಒಂದು 6-7 ನಿಮಿಷ ಬೇಯಿಸ್ಕೋಬೇಕು. ನೋಡಿ ಎಷ್ಟು ಗಟ್ಟಿಯಾಗಿ ಬರ್ತಾ ಇದೆ. ಇದನ್ನ ಹಾಗೇನೆ ಎಲ್ಲ ಸುಂಡೋಗ್ಬಿಡ್ಬೇಕು, ಡ್ರೈ ಆಗಕ್ಕೆ ಬಿಡಬೇಕು. ಆವಾಗಲೇ ಚಿಕನ್ ಸುಕ್ಕ ಚೆನ್ನಾಗಿರೋದು, ತುಂಬ ಟೇಸ್ಟಿಯಾಗಿರುತ್ತೆ. ಮಾಡಿ ನೋಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿಪ್ಪ, ಹೇಗೆ ಬಂತು ನಿಮ್ಮ ಈ ರೆಸಿಪಿ, ಹೇಗೆ ಇಷ್ಟ ಆಯ್ತಾ ನಿಮಗೆ ಏನು ಅಂತ ನನಗೆ ತಿಳಿಸಿ. ನೋಡಿ ಬೇಯಿಸ್ತಾ ಇದ್ದೀನಿ, ಓಪನಲ್ಲಿ ಇಟ್ಟಿದ್ದೀನಿ. ಇವಾಗ ನಾನು ಒಂದೇ 1 ಸ್ಪೂನ್ ತುಪ್ಪ ಸೇರಿಸ್ತಾ ಇದ್ದೀನಿ, ಟೇಸ್ಟಿಯಾಗಿರುತ್ತೆ. ತುಂಬ ಜನ ತುಪ್ಪ ಹಾಕಿ ಅದನ್ನು ಡ್ರೈ ಮಾಡ್ತಾರೆ. ನಾನು ಮನೆಯಲ್ಲಿ ಮಾಡಿರೋ ತುಪ್ಪನೇ ಅದನ್ನು ಹಾಕ್ಬಿಟ್ಟು ಡ್ರೈ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಡ್ರೈ ಆಗಬೇಕು. ಆ ಗಸಿನ ನಾವು ಸ್ವಲ್ಪ ರೈಸಿಗೆ ಮಿಕ್ಸ್ ಮಾಡ್ಕೊಂಡು ತಿಂದರೆ ಆಹಾ ತುಂಬ ಚೆನ್ನಾಗಿರುತ್ತೆ. ಮಾಡಿ ನೋಡಿ ನೀವು. ನೋಡಿ ಚಿಕನ್ ಸುಕ್ಕ ರೆಡಿ ಆಗ್ತಾ ಇದೆ, ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಮನೆಯವರೆಲ್ಲ ತುಂಬ ಇಷ್ಟಪಡ್ತಾರೆ ನೋಡಿ. ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಸೇರಿಸ್ಬೇಕು. ನಾನು ಕರಿಬೇವಿನ ಸೊಪ್ಪನ್ನ ಮರ್ತೋಗ್ಬಿಟ್ಟೆ, ಲಾಸ್ಟಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಪೆಪ್ಪರ್ ಪೌಡ್ರ್ ಒಂದು 2-3 ನಿಮಿಷ ಮುಚ್ಚಿಟ್ಟು ಬೇಯಿಸಿದ ನಂತರ ನಾನು ಪೆಪ್ಪರ್ ಪೌಡರ್ ಸೇರಿಸ್ತಾ ಇದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪನ್ನು ಇದೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ನೀವು ಕರಿಬೇವಿನ ಸೊಪ್ಪು ಚಿಕನ್ ಸುಕ್ಕಾಗಿ ಮಾತ್ರ ಹಾಕಿದ್ರೆ ತುಂಬ ಸಖತ್ತಾಗಿರುತ್ತೆ. ನಾನು ಮರ್ತೋಗ್ಬಿಟ್ಟಿದ್ದೀನಿ, ಸೇರಿಸಿ. ಇದು ನೋಡುವಾಗ ನೆನಪಂತ ನನಗೆ. ನೋಡಿ ಸೇರಿಸ್ಕೊಂಡು ಇದನ್ನು ಡಿಶ್ ಔಟ್ ಮಾಡಿ ನಿಮಗೆ ತೋರಿಸ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿಪ್ಪ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಯಿತಾ? ನೋಡಿ ನಮ್ಮ ಚಿಕನ್ ಸುಕ್ಕ ರೆಡಿಯಾಗಿದೆ, ಟೇಸ್ಟಿಯಾಗಿದೆ. ಪುಟ್ಟ ಬಾಣಲಿನಲ್ಲಿ ತೆಗೆದು ತೋರಿಸ್ತಾ ಇದ್ದೀನಿ. ತುಂಬ ಸಖತ್ತಾಗಿ ಬಂದಿದೆ ಚಿಕನ್ ಸುಕ್ಕ. ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ತಿಳಿಸಿಪ್ಪ. ಮಟನಲ್ಲೂ ಮಾಡ್ತಾರೆ. ಮಟನಲ್ಲಿ ಅಂದರೆ ಕುಕ್ಕರಲ್ಲಿ ಮಟನ್ನ ಬೇಯಿಸ್ಕೊಂಡು ಆಮೇಲೆ ಈ ಪ್ರಾಸೆಸ್ಸಲ್ಲಿ ಮಾಡಬೇಕು. ಇದು ಚಿಕನ್ ಆಗಿರೋದ್ರಿಂದ ಬೇಗ ಬೇಯುತ್ತೆ ಅಂತ ನಾನು ಹಾಗೆ ಪಾಟಿನಲ್ಲೇ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ನೀವು ಮಾಡಿ ನೋಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿಪ್ಪ. ಥ್ಯಾಂಕ್ ಯು.